ಹಾಯ್ ಫ್ರೆಂಡ್ಸ್, ನಾವು ಏಡಿ ಕೂಳಿ ರೆಡಿ ಮಾಡಿದ್ದೀವಿ. ಏಡಿ ಹಿಡಿಯೋಕ್ಕೋಸ್ಕರ ಅದು ಕೂಳಿ ರೆಡಿ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ರೆಡಿ ಮಾಡಿದ್ದೀವಿ. ಅದಕ್ಕೆ ಒಂದು ಹೋಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ಕು ಡಬ್ಬಿ ಹಾಕ್ಬಿಟ್ಟು ಅದಕ್ಕೆ ಒಂದು ಮುಚ್ಚಳ ಹಾಕಿದ್ದೀವಿ. ಮುಚ್ಚಳ ಹಾಕ್ಬಿಟ್ಟು ಅದರೊಳಗಡೆ ನೀರೊಳಗಡೆ ಹಾಕಿದರೆ ಅದನ್ನು ನಾವು ಏಡಿ ಹಿಡಿಯೋಕ್ಕೋಸ್ಕರ ರೆಡಿ ಮಾಡಿದ್ದೀವಿ ನೋಡಿ. ನೆಕ್ಸ್ಟು ಏಡಿನ ಹಿಡಿಯೋಕ್ಕೋಸ್ಕರ ಒಂದು ಫುಡ್ ರೆಡಿ ಮಾಡ್ತೀವಿ. ಫುಡ್ ಅದರೊಳಗಡೆ ಆ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಳ ಹಾಕ್ತೀವಿ. ಮುಚ್ಚಳ ಹಾಕ್ಬಿಟ್ಬಿಟ್ಟು ಅದು ಬಿದ್ದು ಹೋಗದೇ ಇರೋ ಥರ ಒಂದು ಮುಚ್ಚಳ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿಬಿಟ್ಟು ಅದರೊಳಗಡೆ ನೀಟಾಗಿ ಅದರೊಳಗಡೆ ಕ್ಲೋಸ್ ಮಾಡಿಬಿಟ್ಟು ಅದು ಯಾವ ಮುಚ್ಚಳ ಕಿತ್ತು ಹೋಗಬಾರ್ದು, ಕ್ಯಾಪ್ ಕಿತ್ತೋಗಬಾರ್ದು ಅಂತ ಒಂದು ದಾರ ಹಾಕಿ ಕಟ್ ಮಾಡ್ತೀವಿ. ಅದನ್ನು ಈಗ ನಮ್ಮೂರಿನ ಹೊಳೆಗೆ ಬಂದಿದ್ದೀವಿ. ನೈಟು ಹೊಳೆಗಡೆ ಬಂದುಬಿಟ್ಟಿದ್ದೀವಿ. ಹೊಳೆಯಲ್ಲಿ ಏಡಿ ಇದೆ ಜಾಸ್ತಿ. ಆ ನೀರಲ್ಲಿ ಇವತ್ತು ರಾತ್ರಿ ಎಲ್ಲ ಮಳೆ ಹೊಯ್ದಿದೆ ಜಾಸ್ತಿಯಾಗಿ. ಮಳೆ ಹೊಯ್ದುಬಿಟ್ಟು ಹೊಳೆ ಜಾಸ್ತಿ ಬಂದಿದೆ. ಈ ಹೊಳೆ ಒಳಗಡೆ ನಾವು ಹಾಕ್ಬಿಟ್ಟು ಅದನ್ನು ಒಳಗಡೆ ಕ್ಲೋಸ್ ಮಾಡ್ತೀವಿ ನೋಡಿ. ಆಲ್ರೆಡಿ ಹೊಳೆ ಒಳಗಡೆ ಇಟ್ಟಿದ್ದೀವಿ. ಹೊಳೆ ಒಳಗಡೆ ಇಟ್ಬಿಟ್ಟು ಅದನ್ನ ಒಂದು ದಾರ ಹಾಕಿ ಕಟ್ಟಿದ್ದೀವಿ ಡಬ್ಬಿ. ನೀವು ಮಳೆ ಬಂದ್ಬಿಟ್ಟು ಅದರಲ್ಲಿ ಹೊಳೆಯಲ್ಲಿ ಹೋಗಬಾರ್ದು, ತೇಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸೇಫ್ಟಿಗೋಸ್ಕರ ಒಂದು ಕಲ್ಲು ಸಮೇತ ಅದರೊಳಗೆ ಇಡ್ತೀವಿ. ನೈಟೆಲ್ಲ ಫುಲ್ ಇರುತ್ತೆ. ನಾವು ಬೆಳಿಗ್ಗೆ ಬಂದ್ಬಿಟ್ಟು ಇದನ್ನು ಚೆಕ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವು ಇವಾಗ ಆಲ್ರೆಡಿ ಹೊಳೆಗೆ ಬಂದಿದ್ದೀನಿ. ಬೆಳಿಗ್ಗೆ ಬಂದುಬಿಟ್ಟು ನೋಡ್ತಾ ಇದ್ದೀನಿ. ರಾತ್ರಿ ಹೊಳೆ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗ್ತಾಯಿದೆ. ಆ ಡಬ್ಬಿ ನೈಟು ಫುಲ್ಲು ಒಳಗಡೆ ಇತ್ತು, ಇವಾಗ ಕಾಣಿಸ್ಬಿಟ್ಟು ಇದೆ. ಇವಾಗ ಅದನ್ನು ಎತ್ಕೊಂಡು ಅದರಲ್ಲಿ ಎಷ್ಟು ಏಡಿ ಸಿಗುತ್ತೆ ಅಂತ ನೋಡೋಣ. ಎಷ್ಟು ಸಿಗುತ್ತೆ ಅನ್ನೋದೊಂದು ಕುತೂಹಲ ಇದೆ. ಫೈನಲಿ ಆಗಿ ಡಬ್ಬ ಓಪನ್ ಮಾಡ್ತಾ ಇದ್ದೀನಿ. ಡಬ್ಬದಲ್ಲಿ ದೊಡ್ಡ 4 ಏಡಿಗಳು ಸಿಕ್ಕಿದ್ದಾವೆ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಈ ಥರ ಹೊಸದಾಗಿ ಒಂದು ಟ್ರೈ ಮಾಡಿ ಏಡಿ ಹಿಡಿಯೋದ್ರಿಂದ. ಇದೇ ಥರ ನೀವೇನಾದ್ರು ನಿಮ್ಮೂರು ಹೊಳೆಯಲ್ಲಿ ಏನಾದರೂ ಈ ಥರ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ. ಜೊತೆಗೆ ಇದೇ ಥರ ಏನಾದ್ರು ಹೊಸದಾಗಿ ಏನಾದ್ರು ಐಡಿಯಾಗಳಿದ್ರೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.